ಹಾಯ್ ಎಲ್ರಿಗೂ ನಮಸ್ಕಾರ. ಪಾಲಕ್ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಕಪ್ಪಲ್ಲಿ ಕಡಲೆ ಹಸಿಟ್ಟು, ಒಂದು ಕಪ್ಪಲ್ಲಿ ಅರ್ಧ ಕಪ್ಪಿದೆ. ಎರಡು ಸ್ಪೂನ್ ಅಕ್ಕಿ ಹಸಿಟ್ಟು, ಹಸಿಟ್ಟು ನೋಡಿ ತಗೊಳ್ಳಿ. ಕಡಲೆ ಹಸಿಟ್ಟು ಲೂಸ್ ತಗೋಬೇಡಿ, ಪ್ಯಾಕೆಟೇ ತಗೊಳ್ಳಿ. ಒಂದು ಸ್ಪೂನ್ ಖಾರದ ಪುಡಿ, ಉಪ್ಪು, ಚಿಕ್ಕ ಸ್ಪೂನ್ ಒಂದು ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳುವೂ ಇರಬಾರ್ದು. ಪಾಲಕ್ ಸೊಪ್ಪಲ್ಲಿ ಬೋಂಡ ಮಾಡ್ತಾ ಇರೋದು ನಾನು. ಜಾಸ್ತಿ ಗಟ್ಟಿ ಇರಬಾರ್ದು. ಇನ್ನು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಸೋಡಾ ಹಾಕಿ ಮತ್ತೆ ಮಿಕ್ಸ್ ಮಾಡಿ. ಮಾಡಿದಾದ್ಮೇಲೆ ಬಾಣಲೆ ಇಟ್ಟು ಕಾದಿದಾದ್ಮೇಲೆ ಎಣ್ಣೆ ಬಿಡಿ. ನೀರು ಇರಬೇಕಾದ್ರೆ ಎಣ್ಣೆ ಹಾಕ್ಬಿಡಿ, ಸಿಡಿದು ಬಿಡುತ್ತೆ. ತುಪ್ಪ ಅಲ್ಲ, ನಾಳೆ ಕಳಿಸ್ಬೇಕು. ಬಿಟ್ಟಿಲ್ಲ ನಾಳೆ. ಈಗ ಬಾಣಲೆ ಕಾದಿದೆ, ಎಣ್ಣೆ ಹಾಕ್ತೀನಿ. ಈಗ ಖಾರನ ಕಾಯಿ ಕೊಡು, ಮೇಲೆ ಕೆತ್ಕೊಪ್ಪೋನೆ. ಪ್ಯಾಕೆಟ್ ಫುಲ್ಲು ಕೊಟ್ರೆ ಬಾಣಲೆ ಮೇಲೆ ಕೊಚ್ಚಿಗೆ. ಈಗ ಪಾಲಕ್ ಸೊಪ್ಪು ಕಲಸಿರೋ ಹಸಿಟ್ಟಿಗೆ ನಾನು ಪಾಲಕ್ ಸೊಪ್ಪು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಆ ಸೊಪ್ಪನ್ನ ಆ ಹಸಿಟ್ಟಲ್ಲಿ ಹಿಂದೆ ಮುಂದೆ ತಿರುಗಿಸಿ ಎಣ್ಣೆಗೆ ಬಿಡ್ತೀನಿ. ಸಂಜೆ ಸ್ನ್ಯಾಕ್ಸ್ಗೆ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ, ಟ್ರೈ ಮಾಡಿ, ಟೇಸ್ಟ್ ನೋಡಿ ಕಮೆಂಟ್ ಮಾಡಿ. ಎರಡು ಕಡೆನೂ ಹಸಿಟ್ಟು ಒಳಗಡೆ ಎಲೆನ ತಿರುಗಿಸಿ ಆಮೇಲೆ ಎಣ್ಣೆಗೆ ಬಿಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ನೀವು ಟ್ರೈ ಮಾಡಿ. ಸ್ಕಿಪ್ಪಣ್ಣು ಸ್ಕಿಪ್ಪಣ್ಣಕ್ಕೆ ಅದಲ್ಲ,
ಹಾಂ ತಿರ್ಗಿಸ್ಕೊಳ್ಳಿ. ಒಂದು ಬೌಲ್ಗೆ ನಾನು ಗ್ರೀನ್ ಚಟ್ನಿ ಮಾಡಿದ್ದೀನಿ. ಗ್ರೀನ್ ಚಟ್ನಿಯಲ್ಲಿ ಬೋಂಡ ತಿಂದರೆ ಸೂಪರಾಗಿರುತ್ತೆ.